ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾನು ವೀಣಾ. ಇವತ್ತು ಗುರುವಾರ ಆಗಿರುತ್ತೆ. ಗುರುವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನನ್ನ ಮಗನಿಗೆ ರಾಯರ್ ಥರ ಡ್ರೆಸ್ ಹಾಕ್ಸೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಇದೇ ಏಜ್ ಇರುವಾಗ ನನ್ನ ಮಗ ದೊಡ್ಡ ಮಗನಿಗೆ ಅಪ್ಪುಗೆ ನಾನು ಕೃಷ್ಣನ್ ಥರ ರೆಡಿ ಮಾಡಿದ್ದೆ. ಆ ವಿಡಿಯೋ ನೋಡೋದಕ್ಕೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಫೋಟೋಸ್ ಕೂಡ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ, ಅವನು ಯಾವ ಥರ ಕಾಣ್ತಿದ್ದ ಅಂತ ಹೇಳಿ. ಅದನ್ನು ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣ್ತಿದ್ದ. ಇವನಿಗಿಂತನೂ ತುಂಬ ದಪ್ಪವಾಗಿ ಚೆನ್ನಾಗಿದ್ದ ಅವನು. ಸೊ ಅವನಿಗೆ ಕೃಷ್ಣನ್ ಡ್ರೆಸ್ ಹಾಕ್ಸಿದ್ದೆ 8 ತಿಂಗಳಿರುವಾಗ. ಸೊ ಇವನಿಗೆ 8 ತಿಂಗಳೇ ಇವಾಗ. ಬಟ್ ನಾನು ಇವನಿಗೆ ರಾಯರ್ ಥರ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವನಿಗೆ ಯಾವುದೇ ರೀತಿ ಮಂತ್ಲಿ ಫೋಟೋಶೂಟ್ ಏನೂ ಮಾಡಿಲ್ಲ. ಸೊ ಅದೇನು ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಹಂಗಾಗಿ ನಾನು ಮಾಡಿಲ್ಲ. ಇವತ್ತು ಇವನಿಗೆ ರಾಯರ್ ಥರ ಡ್ರೆಸ್ ಮಾಡಿಸೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫ್ರೆಂಡು ಕೂಡ ತುಂಬ ಫೋರ್ಸ್ ಮಾಡ್ತಿದ್ಲು, ಮಾಡು ಅವ್ನ ಕ್ಯೂಟ್ನೆಸ್ ಹೋಗ್ಬಿಡುತ್ತೆ, ಇವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿ ಇವತ್ತು ಅವನಿಗೆ ರಾಯರ್ ಡ್ರೆಸ್ ಹಾಕ್ಸೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಎದ್ದಿದ್ದಾನೆ ಅವನು ಕೂಡ. ಇನ್ನು ಅವನಿಗೆ ನಿದ್ದೆ ಮೂಡ್ ಹಾಗೆ ಇದೆ. ಅವನಿಗೆ ಸೆರ್ಲಾಕೆಲ್ಲ ಮಾಡ್ತಾಯಿದ್ದೀನಿ. ಊಟ ಎಲ್ಲ ತಿನ್ನಿಸಿ ಸ್ನಾನ ಎಲ್ಲ ಮಾಡಿ ಆಮೇಲೆ ಅವನಿಗೆ ನಾನು ರೆಡಿ ಮಾಡ್ತೀನಿ. ಸೊ ಇವಾಗ ಅವನಿಗೆ ಸಿರ್ಲಾಕ್ ಕೂಡ ರೆಡಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ನಾನು ನಿಮಗೆ ಮನೆಯಲ್ಲೇ ಸಿರ್ಲಾಕ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಮಗುಗೆ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇನ್ನೂ ಕೂಡ ಯಾರೆಲ್ಲ ನೀವು ಆ ವಿಡಿಯೋನ ಚೆಕ್ ಮಾಡಿಲ್ಲ, ಯಾರಾದರೂ ನಿಮಗೆ ಸಿರ್ಲಾಕ್ ಪೌಡರ್ ಮಾಡ್ಕೊಳ್ಳೋದು ಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ಮನೆಯಲ್ಲೇ ಸಿರ್ಲಾಕ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಸಿಗುತ್ತೆ. ಸೊ ನಾನು ಇವಾಗ ಇವನಿಗೆ ಸಿರ್ಲಾಕ್ನ ತಿನ್ನಿಸಿ ಮತ್ತು ಸ್ನಾನ ಮಾಡಿಸಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾ ಹೇಳ ಮಗ್ಗಿ. ಇವನಿಗಿವಾಗ 8 ತಿಂಗಳಿದೆ. ಸೊ 8 ತಿಂಗಳಿರುವಾಗ ನಾನು ಆವಾಗಲೇ ಹೇಳ್ದಂಗೆ ನನ್ನ ದೊಡ್ಡ ಮಗನಿಗೆ ಕೃಷ್ಣನ್ ಡ್ರೆಸ್ ಹಾಕ್ಸಿದ್ದೆ. ಅದನ್ನು ನಾನು ಇವಾಗ ಫೋಟೋ ಹಾಕ್ತೀನಿ, ನೋಡಿ ಹೇಗಿದ್ದ ಅಂತ ಹೇಳಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಲಿಂಕ್ನು ಕೂಡ ಕೊಟ್ಟಿರ್ತೀನಿ, ನಾನು ಹೇಗೆ ರೆಡಿ ಮಾಡಿದ್ದೆ ಅಂತ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. 7 ವರ್ಷ ಆಯಿತು, ಎಷ್ಟು ಬೇಗ 7 ವರ್ಷ ಆಗೋಯಿತು ಅಂತ ಅನ್ನಿಸ್ತಾ ಇದೆ. ಸೊ 7 ವರ್ಷದ ಹಿಂದೆ ಅವನಿಗೆ ನಾನು ಕೃಷ್ಣನ್ ಥರ ರೆಡಿ ಮಾಡಿದ್ದೆ. ಸೊ ಇವತ್ತು ಇವನಿಗೆ ರಾಯರ್ ಡ್ರೆಸ್ ಹಾಕ್ಸೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಅವನಿಗೆ ನಾನು ಮುಂಚೆನೇ ಹೇಳ್ದಂಗೆ ಊಟ ಎಲ್ಲ ತಿನ್ನಿಸಿ ಅದಾದಮೇಲೆ ಸ್ನಾನ ಎಲ್ಲ ಮಾಡಿದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಎಲ್ಲ ಆಗಿದೆ. ಇವಾಗ ಇವನನ್ನು ಮಲಗಿಸಿದ ಆದಮೇಲೆ ನಾನು ಇವನಿಗೆ ರೆಡಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಎಚ್ಚರಾಗಿದ್ದಾಗ ಇವನಿಗೆ ರೆಡಿ ಮಾಡೋಕ್ಕಾಗಲ್ಲ. ಸೊ ಶ್ರುತಿ ಆಂಟಿ ಬಂದಿದ್ದಾರೆ. ಶ್ರುತಿ ಆಂಟಿಗೆ ಜಾಸ್ತಿ ಇವನಿಗೆ ರಾಯರ್ ಥರ ಡ್ರೆಸ್ ಹಾಕಬೇಕು ಅಂತ ಇದ್ದಿದ್ದು. ನೋಡಿ ಮಲಗಿಸ್ಬಿಟ್ಟು ಇವನ್ನ ರೆಡಿ ಮಾಡಬೇಕು. ಹಂಗೆ ರೆಡಿ ಮಾಡೋಕ್ಕಾಗಲ್ಲ ಮಕ್ಕಳನ್ನ. ಸೊ ಹಂಗಾಗಿ ಇವಾಗ ಮಲಗಿಸಿ ಅದಾದ್ಮೇಲೆ ರೆಡಿ ಮಾಡೋಣ. ಸೊ ಪೂಜೆ ಎಲ್ಲ ಮುಗಿಸ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟೆ ಹಾಕ್ಸೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ಅವನಿಗೆ ರೆಡಿ ಮಾಡ್ಕೊಬೇಕು. ಎಲ್ಲ ರೆಡಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಮಲಗಿದ್ದಾನೆ ಇವಾಗ ಅವನು. ಅಂದರೆ ಬೆಡ್ ಕವರ್ನ ತೆಗ್ದಿದ್ದೆ ವಾಶ್ ಮಾಡೋಕ್ಕೆ ಅಂತ. ಅದನ್ನು ಮತ್ತೆ ನಾನು ಹಾಕೋಷ್ಟು ಟೈಮ್ ಇರಲಿಲ್ಲ ಇವತ್ತು. ಹಾಗಾಗಿ ಫಸ್ಟ್ ರೆಡಿ ಮಾಡಿಬಿಡೋಣ ಅಂಥೇಳಿ ಅಲ್ಲೇ ಮಲಗಿಸಿದ್ದೀನಿ ಅವನ್ನ. ನಿದ್ದೆ ಹೋಗಿದ್ದಾನೆ ಸ್ವಲ್ಪ. ಸೊ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಟವಲ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಗಂಧ. ನೀವು ಎಲ್ಲೇ ಹೋಗಿ ರಾಯರ್ ಟೆಂಪಲ್ಗೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮಗೆ ಕುಂಕುಮ ಹಚ್ಚಿರುವಂಥದ್ದು ಕಾಣೋದೇ ಇಲ್ಲ. ಗಂಧನೇ ಅಲ್ಲಿ ಮೇನ್ ಇರುತ್ತೆ. ಸೊ ಹಾಗಾಗಿ ಆ ಗಂಧನೇ ಇಲ್ಲಿ ಫಸ್ಟು ಪ್ರಿಯಾರಿಟಿ ಆಗಿರುತ್ತೆ. ಸೊ ನಾನು ಕೂಡ ಇಲ್ಲಿ ಗಂಧನ ತೊಗೊಂಡಿದ್ದೀನಿ. ಇದನ್ನು ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೆ, ಅಲ್ಲಿ ತಂದಿದ್ದು ನಾನು ಗಂಧ. ತುಂಬಾ ಚೆನ್ನಾಗಿದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಾದರೂ ಹೋದಾಗ ಅಲ್ಲಿ ನಿಮಗೆ ಗಂಧ ಬೇಕು ಅಂತ ಹೇಳಿದ್ರೆ ತಗೊಬನ್ನಿ. ನೀವು ಪ್ರತಿನಿತ್ಯ ಪೂಜೆ ಮಾಡುವಾಗ ದೇವರಿಗೆ ಗಂಧನ ಹಚ್ಚೋದು ಒಂದು ತುಂಬಾ ಒಳ್ಳೆಯ ಅಭ್ಯಾಸ, ತುಂಬಾ ಒಳ್ಳೆಯದು ಗಂಧ ಹಚ್ಚೋದ್ರಿಂದ ದೇವ್ರಿಗೆ. ಸೊ ಇಲ್ಲಿ ಗಂಧನ ರೆಡಿ ಮಾಡ್ಕೊಂಡಿದ್ದೀನಿ.
ರುದ್ರಾಕ್ಷಿ ತೊಗೊಂಡಿದ್ದೀನಿ. ಇದು ದೊಡ್ಡದು, ಇದನ್ನೇ 2 ಎಳೆಲಿ ಹಾಕ್ಕೊತೀನಿ. ಮತ್ತು ಟವಲ್ಲು 2 ತೊಗೊಂಡಿದ್ದೀನಿ. ಒಂದು ಪಂಚೆ ಇದೆ, ಒಂದು ಟವಲ್ ಇದೆ, ಮತ್ತು ರುದ್ರಾಕ್ಷಿ ಇದೆ. ಇವೆರಡನ್ನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಾನಿವತ್ತು. ಮಗುನ ನಾನು ಮಲಗಿಸಿದ್ದೆ. ಯಾಕೆ ಅಂತ ಹೇಳಿದ್ರೆ ಮಗು ಎಚ್ಚರ ಆಗಿದ್ದಾಗ ಅವನಿಗೆ ಹಚ್ಚೋಕ್ಕಾಗಲ್ಲ, ಹಾಗಾಗಿ ಸೊ ಇವಾಗ ಅವನನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಗಂಧನ ಹಚ್ಚೋದಕ್ಕೆ ನಾನಿಲ್ಲಿ ಇಯರ್ಬಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಇಯರ್ಬಡ್ಸ್ನ ಯೂಸ್ ಮಾಡಿ ಹಚ್ಚೋದ್ರಿಂದ ನೀಟಾಗಿ ಹಚ್ಬಿಡ್ಬೋದು ಕೈಯಲ್ಲಿ ಹಚ್ಚೋದಕ್ಕಿಂತ. ಅದಕ್ಕೋಸ್ಕರ ಅವನಿಗೆ ಮಲಗಿಸ್ಕೊಂಡು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವನು ಎಚ್ಚರ ಆಗ್ಬಿಟ್ಟ. ಅಂದರೆ ಅದು ಹಚ್ಚುವಾಗ ಸ್ವಲ್ಪ ತಣ್ಣಗೆ ಫೀಲ್ ಆಗುತ್ತಲ್ಲ, ಅದಕ್ಕೋಸ್ಕರ ಅವನು ಎಚ್ಚರ ಆಗ್ಬಿಟ್ಟ. ನಾನು ಎಷ್ಟೇ ಟ್ರೈ ಮಾಡಿದ್ರು ಎದ್ಮೇಲೆ ಹಚ್ಚಿಸ್ಕೊಳ್ಳಲ್ವೇನೋ, ಗಲಾಟೆ ಮಾಡ್ತಾನೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇನು ಮಾಡಲಿಲ್ಲ ಪಾಪ. ನೋಡ್ತಾ ಇರ್ಬೋದು ಸುಮ್ಮನೆ ಕುತ್ಕೊಂಡು ಹಚ್ಚಿಸ್ಕೊಳ್ತಾ ಇದ್ದಾನೆ ನನ್ನ ಜೊತೆ, ಮಾತಾಡಿಕೊಂಡು ಆಟ ಆಡಿಕೊಂಡು. ಎಷ್ಟು ಕ್ಯೂಟ್ ಅಂತ ಹೇಳಿದ್ರೆ ಅವನು ಇದುವರೆಗೂ ಯಾವತ್ತೋ ನನಗೆ ಅಷ್ಟೊಂದು ಕಿರಿಕಿರಿ ಮಾಡಿಲ್ಲ. ಏನಪ್ಪ ಈ ಮಗು ಯಾಕಾದರೂ ಹಿಂಗೆ ಕಿರಿಕಿರಿ ಮಾಡುತ್ತೋ ಅಂತ ಯಾವತ್ತೂ ಅನಿಸಿಲ್ಲ. ನಿದ್ದೆ ಮಾಡುವಾಗ್ಲೂ ಅಷ್ಟೇ ನೈಟ್ ಆರಾಮಾಗಿ ನಿದ್ದೆ ಮಾಡಿಬಿಡ್ತಾನೆ. ಕೆಲವೊಂದು ಸಲ ಅಷ್ಟೇ, ಅಂದರೆ ಮಕ್ಕಳಂದರೆ ಒಂದು 11 ಗಂಟೆ 12 ಗಂಟೆ ತನಕ ಎಚ್ಚರ ಇರ್ತಾನೆ, ಆಮೇಲೆ ಮಲ್ಕೊಬಿಡ್ತಾನೆ. ನಾನು ಹಚ್ಚಿಸ್ಕೊಳ್ಳಲ್ವೇನೋ ಇವನು ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕೂತ್ಕೊಂಡು ಆರಾಮಾಗಿ ಹಚ್ಚಿಸ್ಕೊಳ್ತಾ ಇದ್ದಾನೆ. ಅವನಿಗೆ ನನಗೇನು ಹಂಗೆ ಅನ್ನಿಸ್ಬಿಡ್ತು, ಪರವಾಗಿಲ್ಲ ಇನ್ನು ಮಲಗಿಸ್ಲಿಲ್ಲ ಅಂದ್ರೂ ಹಂಗೆ ಹಚ್ಚಿಸ್ಕೊಂಡನಲ್ಲ ಅಂಥೇಳಿ ನನಗೂ ಕೂಡ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಅವನು ರೆಡಿ ಎಲ್ಲ ಆದಮೇಲೆ. ನನಗಂತೂ ಒಂದೊಂದು ಸಲ ಹೆಣ್ಮಗು ಆಗಲಿಲ್ವಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಇವನ್ನ ಕ್ಯೂಟ್ನೆಸ್ಸು, ಇವ್ನು ನಗುವಾಗ ಯಾವ ಹೆಣ್ಮಗುನೂ ಬೇಡ, ಏನು ಬೇಡ, ಇವನೇ ಸಾಕಪ್ಪ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅವ್ನು ನನ್ನ ಜೊತೆ ಇರ್ತಾನೆ, ಅಷ್ಟು ನನ್ನನ್ನು ಹಚ್ಕೊಬಿಟ್ಟಿದ್ದಾನೆ. ಮತ್ತು ಇವನು ನಾವು ಕೂಡ ಅಷ್ಟೇ ಹಚ್ಕೊಬಿಟ್ಟಿದ್ದೀವಿ ಇವನ್ನ. ತುಂಬ ಕ್ಯೂಟ್ ಇವನು, ಯಾಕಂದರೆ ಗಲಾಟೆನೇ ಮಾಡಲ್ಲ. ಎಲ್ರಿಗೂ ಫೇವ್ರೆಟ್ ಅಂತ ಹೇಳ್ಬೋದು ಇವನು. ನಾನು ಇಷ್ಟೊಂದು ಎಲ್ರಿಗೂ ಇಷ್ಟ ಆಗ್ತಾನೆ ಇವನು ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಇಷ್ಟ ಆಗ್ತಾನೆ ಎಲ್ರಿಗೂ. ನಮಗೂ ಕೂಡ ತುಂಬಾ ಇಷ್ಟ ಆಗ್ತಾನೆ. ಅವ್ನ ಕ್ಯೂಟ್ನೆಸ್ಸು, ಅವ್ನು ಎಷ್ಟು ಪೀಸ್ಫುಲ್ಲಾಗಿರ್ತಾನೆ ಅಂದರೆ ಎಷ್ಟು ಸಮಾಧಾನವಾಗಿ ಆಟ ಆಡಿಕೊಂಡು ಗಲಾಟೆ ಮಾಡ್ತೀರ ಅವ್ನ ಪಾಡಿಗೆ ಅವನು ಇರ್ತಾನೆ. ತುಂಬಾ ಖುಷಿಯಾಗುತ್ತೆ ಅವನನ್ನು ನೋಡಿದ್ರೆ. ಒಂದು ಚೂರು ಗಲಾಟೆ ಮಾಡಲ್ಲ ಮಗು. ಎಲ್ಲರೂ ಹೇಳ್ತಿರ್ತಾರೆ ತುಂಬ ಸೈಲೆಂಟು, ಇವನನ್ನು ಯಾರು ಬೇಕಾದರೂ ನೋಡ್ಕೋಬೋದು, ಗಲಾಟೆನೇ ಮಾಡಲ್ಲ ಇವನು ಅಂತ. ಎಲ್ರಿಗೂ ಫೇವ್ರೇಟ್ ಆಗ್ಬಿಟ್ಟಿದ್ದಾನೆ ಇವನು. ಎಲ್ಲರ ಜೊತೆನೂ ಇರ್ತಾನೆ. ಯಾರು ಇದುವರೆಗೂ ಇವನನ್ನು ಯಾರೂ ಕೂಡ ನೋಡ್ಕೊಳಕ್ಕಾಗಲ್ಲ ಗಲಾಟೆ ಅಂತ ಒಬ್ಬರು ಹೇಳಿದ್ದೇ ಇಲ್ಲ. ಅಷ್ಟು ಆರಾಮಾಗಿರ್ತಾನೆ. ನೋಡ್ತಾ ಇರ್ಬೋದು ನೀವು ರೆಡಿ ಎಲ್ಲ ಆದಮೇಲೆ ಈ ರೀತಿ ಕಾಣಿಸ್ತಾ ಇದ್ದಾನೆ. ರಾಯರ್ ಡ್ರೆಸ್ ಹಾಕಿ ರೆಡಿ ಮಾಡೋದು ತುಂಬಾ ಈಸಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಹೇಗಿದ್ದ ಅಂತ ಕಮೆಂಟ್ ಮಾಡಿ ಹೇಳಿ. ರಾಯರು ರೆಡಿ ಆದ್ರು ಹೆಂಗ್ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ. ಲಹರಿ ಹೆಂಗ್ ಕಾಣಿಸ್ತಿದ್ದಾನೆ? ಸೂಪರ್ ಆಗಿ ಕಾಣಿಸ್ತಾ ಇದ್ದೀನಾ? ನಾನು, ಲಹರಿ, ಶ್ರುತಿ, ಇದು ಬ್ಯಾಕ್ ಗ್ರೌಂಡ್ ಸರ್ಕಸ್. ಇದು ಇಲ್ಲಿ ಕಂದ ಕಂದ ಕಂದ. ಎಲ್ಲ ಫೋಟೋ ತೆಗೆದು ಇವಾಗ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾ ಇದೀವಿ. ಸ್ಟುಡಿಯೋಗೆ ಹೋಗೋಣ ಮಗ್ನೆ. ನಮಗೆ ಹೆಲ್ಪ್ ಮಾಡೋದಕ್ಕೆ ಜಾನು ಮತ್ತೆ ಲಹರಿ ಬರ್ತಾ ಇದ್ದಾರೆ. ದೊಡ್ಡ ಹುಡುಗಿರು ಬರ್ತಾ ಇದ್ದಾರೆ ನಮ್ಮ ಜೊತೆ. ನಾವೇ ತಗೊಂಡು ಹೋಗ್ತಿದೀವಿ ಎಲ್ಲ ಸೆಟ್ಟು ಅಲ್ಲಿರಲ್ಲ ಅಂತ. ಲಹರಿ ಬನ್ರ ಬನ್ನಿ ಮಕ್ಳ, ನಮ್ಮ ಕೈ ನಾನು ಅಲ್ಲಿ ತನಕ ಇಟ್ಕೊಳ್ಳಿ, ಹಿಂಗೆ ವ್ಲಾಗ್ ವಿಡಿಯೋ ಮಾಡ್ಕೊ ಬರ್ತೀನಿ. ಆಮೇಲೆ
ಜಾನು ಮತ್ತು ಲಹರಿ ಬನ್ನಿ ಹೋಡ. ಸ್ಟುಡಿಯೋಗೆ ಕರ್ಕೊಂಡು ಹೋದ್ಮೇಲೆ ಇವ್ನಿಗೆ ಫೋಟೋ ತೆಗ್ಸೋದಕ್ಕೆ ಒಂದು ಸರ್ಕಸ್ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು ನೀವು, ಎಷ್ಟು ನಾವು ಫೋಟೋಸ್ ಕೂರ್ಸಕ್ಕೆ ಕರ್ಕೊಂಡು ಹೋದ್ರೂ ಅವನು ಓಡಿ ಬಂದು ಮಿರರ್ ಹತ್ರ ಇಲ್ಲಿರೋದೆಲ್ಲ ಹರ್ಗೋದಕ್ಕೇ ಟ್ರೈ ಮಾಡ್ತಿದ್ದ. ಪಾಪ ಫೋಟೋಗ್ರಾಫರ್ ಫೋಟೋ ತೆಗ್ದು ಸಾಕಾಗಿ ಕಸ್ಟಮರ್ಸ್ ಇದ್ದಾರೆ. ಆಮೇಲೆ ಅವ್ನು ಸಮಾಧಾನ ಆದಮೇಲೆ ತೆಗಿಯೋಣ ಅಂತೇಳಿ ಪಾಪ ಬೇರೆಯವ್ರ ಫೋಟೋ ತೆಗಿತಿದ್ದ. ಅಷ್ಟು ಕಾಟ ಕೊಡ್ತಿದ್ದ ಇವನು. ನೋಡ್ತಿರ್ಬೋದು, ಒಂದು ಸೆಕೆಂಡು ಕೂಡ ಅಲ್ಲಿ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಇರ್ತಿರ್ಲಿಲ್ಲ. ಈ ಮಿರರ್ ಹತ್ರ ಓಡಿ ಬಂದ್ಬಿಡ್ತಿದ್ದ. ಅಲ್ಲಿರೋದೆಲ್ಲ ಕೆಳಗೆ ಬೀಳ್ಸೋದು ಎಲ್ಲ ಮಾಡ್ತಿದ್ದ. ಅವನಿಗೆ ಅದೇನೋ ಆ ಮಿರರ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಹಂಗಾಗಿ ನಮಗೂ ಸಾಕಾಗೋಯ್ತು ಇವನಿಗೆ ಫೋಟೋ ತೆಗ್ಸೋದಕ್ಕೆ. ಫೈನಲಿ ಒಂದು 2-3 ಫೋಟೋ ತೆಗ್ಸಿದ್ವಿ. ಫೋಟೋ ಶೂಟ್ ಮಾಡಿಸಿ ಸಾಕಾಗಿ ಫೋಟೋಗ್ರಾಫರ್ ಬರ್ತಾ ಇಲ್ಲ. ನಮ್ಮ ಮುಸ್ತಫಾ ನಮ್ಮ ಕಡೆಗೆ ಗಮನ ಕೊಡ್ತಾ ಇಲ್ಲ. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗನ ಮೇಕಪ್ ಮಾಡಿರೋದೆಲ್ಲ ಹೋಯ್ತು ಆಲ್ರೆಡಿ. ನೋಡಿ, ಇಲ್ಲಿ ಹಾಕಿದ್ದೆಲ್ಲ ಹೋಯ್ತು. ಪಾಪ ಎಲ್ಲ ಅವನಿಗೆ ಹಾಳಾಯ್ತು. ಒಂದು ಫೋಟೋ ಪೋಸ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಹಲೋ ಮಗನೆ, ಕ್ಯಾಮ್ರಾಮನ್ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ನಮ್ಮ ಕಡೆ. ಇಲ್ಲಿ ಕ್ಯಾಮ್ರಾಮನ್ ತೋರಿಸ್ತೀನಿ. ಹಲೋ ಕ್ಯಾಮ್ರಾಮನ್. ಶ್ರುತಿ ಮುಖ ಬಾಡಿ ನಿನ್ ಮಗ ಓಡಿ ಸುಸ್ತಾಗೋಯ್ತು. ದೊಡ್ಡವರಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ನನ್ನ ಮಗ ಬೈತಾನೆ. ಹಾಸ್ಬೇಕಂತ ಇವಾಗ ಕರೆಕ್ಟಾಗಿ ಪೋಸ್ಟ್ ಕೊಟ್ಟ ನೋಡಿ. ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡವು. ಕವರ್ ಆಗ್ಬಿಟ್ಟಿದ್ದೆ. ಬಾರಿ ಲಹರಿ, ಜಾನು ಲಹರಿ ಕೆತ್ಕೊಂತವಳೆ. ನನ್ನ ಮಗ ದೊಡ್ಡವರಾದ್ಮೇಲೆ ನೋಡ್ತಾನೆ. ಇವರಿಬ್ರು ನನಗೆ ಫೋಟೋ ತೆಗಿಯೋದಕ್ಕೆ ಹೆಲ್ಪ್ ಮಾಡಿದ್ರು, ಜಾನು ಅಕ್ಕ ಮತ್ತು ಲಹರಿ ಅಕ್ಕ ಅಂತ. ಸೊ ಇವಾಗ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ತುಂಬ ಸುಸ್ತಾಗೋಯ್ತು. ನನ್ನ ಮಗಂಗೆ ಬಟ್ಟೆ ಹಾಕಕ್ಕೆ ಅಂದ್ಬಿಟ್ಟು ಹುಡುಕ್ತವಳೆ ಶ್ರುತಿ ಅಕ್ಕ. ಯಾವುದು ಬಟ್ಟೆ ಅಂತ ಸೊ ಸುಸ್ತಾಗ್ಬಿಟ್ಟಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ